ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇ 15ಕ್ಕೆ ಡಿಕೆಶಿ ಹುಟ್ಟುಹಬ್ಬ. ಹೈಕಮಾಂಡ್ ಸಂತೋಷದ ವಿಚಾರವನ್ನ ಹೇಳಬಹುದು. ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಅಂತ ಕುಣಿಗಲ್ ರಂಗನಾಥ್ ಅವರು ಹೇಳಿದ್ದಾರೆ. ಡಿಕೆಶಿ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು, ದೇವರು ಡಿಕೆಗೆ ಫಲ ನೀಡುವ ವಿಶ್ವಾಸ ಇದೆ ಅಂತ ಕುಣಿಗಲ್ ರಂಗನಾಥ್ ಹೇಳಿದ್ದಾರೆ. ಅಂದರೆ ಇದು ಕೇವಲ ಅವರ ಆಶಾಭಾವನೆನ, ಕಾಲ ಬರುತ್ತೆ, ಕಾಲಾಯ ತಸ್ಮೈ ನಮಃ ಅಂತ ಬೇರೆ ಹೇಳಿದ್ದಾರೆ. ಟೈಮ್ಗೋಸ್ಕರ ಕಾಯಬೇಕು. ನಿನ್ನೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು, ಎಲ್ಲ ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಹಾಗಾದರೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅಂತ. ಒಬ್ಬರು ಇವತ್ತು ದಿನ ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಇವತ್ತು ಎಸ್ ಗಿವನ್ ಅ ಲಾಡ್ ಆಫ್ ಎಫರ್ಟ್. ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ 40 ವರ್ಷದಿಂದ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜಗತ್ತಿಗೆ ಗೊತ್ತು. ಸೊ ಹಾಗಾಗಿ ಅವರಿಗೆ ಒಳ್ಳೆಯ ಸ್ಥಾನ ಸಿಗಬೇಕು ಅಂತ ರಾಜ್ಯದಲ್ಲಿ ಭಾಳಷ್ಟು ಜನ ಆಸೆ ಆಕಾಂಕ್ಷೆಯಲ್ಲಿ ಇರೋಂಥದ್ದು ಸಹ ಗೊತ್ತಿದೆ. ಅದರಲ್ಲಿ ನಾನು ಒಬ್ಬ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನು ನಾವೆಲ್ಲ ಯಾವತ್ತಿಂದನೂ ಹೇಳ್ತಾ ಬಂದಿದ್ದೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನು ಆಶಾಭಾವನೆಯಲ್ಲಿ ನಾವಿದ್ದೇವೆ. ನಾನೊಂದು ಅದನ್ನೇ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಇವತ್ತಿನ ದಿನ ಕರ್ಮನ್ವೇ ವಾದಿಕರಸ್ತೆ ಮಹಾಫಲೇಶು ಇದು ಕುಣಿಗಲ್ ರಂಗನಾಥ್ ಅವರ ಮಾತು. ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಕೂಡ, ಕೆಲವರು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ, ಯಾವಾಗ ಹೈಕಮಾಂಡ್ನಿಂದ ಗುಡ್ ನ್ಯೂಸ್ ಬರುತ್ತೆ ಅಂತ. ಮೊನ್ನೆ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ, ಕೆಲವ್ರನ್ನ ಭೇಟಿಯಾಗಿದ್ದಾರೆ. ಯಾರ್ಯಾರನ್ನ ಭೇಟಿಯಾಗಿದ್ದಾರೆ ನಾನು ಹೇಳಲ್ಲ ಅಂತ ಹೇಳಿದ್ರು. ಏನಾದರೂ ಒಂದು ಹಿಂಟ್ ಸಿಕ್ಕಿರಬಹುದು. ಇವರು ಕೂಡ ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ, ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಹಾಗಂತ ಏನೋ ಸಿಗ್ನಲ್ ಬಂದ್ಬಿಟ್ಟಿದೆ ಹೈಕಮಾಂಡ್ನಿಂದ ಅಂತ ಅಲ್ಲ, ಆ ಥರದ ವಿಶ್ವಾಸದಲ್ಲಿ ಇದ್ದಾರೆ. ಕೊಡಬಹುದು, ಯಾಕೆಂದರೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಹೈಕಮಾಂಡ್ ಕೊಟ್ಟಿಲ್ಲ, ಹಾಗಾಗಿ ಕೊಡುತ್ತೆ ಅಂತ ಬಹಳ ಒಂದು ಹೆಚ್ಚು ಕಡಿಮೆ ಒಂದು 7-8 ತಿಂಗಳಿಂದನೂ ಕೂಡ ಇವರು ಸೆಪ್ಟೆಂಬರ್ ಕ್ರಾಂತಿಯಿಂದಲೂ ಈ ಥರ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಕುಣಿಗಲ್ ರಂಗನಾಥ್ ಇವರ ಮಾತು ಕೇವಲ ವಿಶ್ವಾಸದ ಮಾತಾ ಅಥವಾ ಹೈಕಮಾಂಡ್ನಿಂದ ಏನಾದರೂ ಮೆಸೇಜ್ ಪಾಸ್ ಆಗಿದೆಯಾ, ಇವ್ರ ಕಿವಿಗೆ ಬಿದ್ದಿದೆಯಾ ಅಂತ? ಅರುಣ್, ಒಂದಂತೂ ಸತ್ಯ, ಇಲ್ಲಿ ತನಕ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಯಾವುದೇ ರೀತಿಯ ಕ್ಲಿಯರ್ ಕಟ್ ಮೆಸೇಜ್ ಯಾರೊಬ್ಬರಿಗೂ ಇಲ್ಲ ಅನ್ನೋದು ಕೂಡ ಸ್ಪಷ್ಟ. ಅದು CM ಸಿದ್ದರಾಮಯ್ಯ ಅವ್ರಿಗಿರ್ಬೋದು ಮತ್ತು DCM DK ಶಿವಕುಮಾರ್ ಅವ್ರಿಗಿರ್ಬೋದು. ಹಾಗಾಗಿ ಅವ್ರಿಗೆ ಇಲ್ಲ ಅಂತ ಹೇಳಿದ ಮೇಲೆ ಅವರ ಆಪ್ತರಿಗೂ ಕೂಡ ಈ ಒಂದು ಮೆಸೇಜ್ ಕ್ಲಿಯರ್ ಕಟ್ ಆಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಂದು ಡೇಟನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಶ್ವಾಸದಿಂದ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ವಿಶ್ವಾಸದ ಮೂಲಕವೇ ಈ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಅನ್ನೋದು ಕೂಡ ಸ್ಪಷ್ಟ. ಯಾಕೆಂದರೆ DK ಶಿವಕುಮಾರ್ ಅವರು ಆ ಒಂದು ತಮಿಳುನಾಡು ಚುನಾವಣೆ ಮುಗಿದ ತಕ್ಷಣವೇ ಒಂದು ಡೆಲ್ಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಕೆಲ ವರದಿಗಳನ್ನು ಕೊಟ್ಟಿದ್ದೇನೆ ಅನ್ನೋ ಕೂಡ ಹೇಳಿದರು. ಜೊತೆಗೆ ವೇಣುಗೋಪಾಲ್, ಅದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಮತ್ತು ಕರ್ನಾಟಕ ರಾಜ್ಯದ ವಿಚಾರವಾಗಿ ಏನೆಲ್ಲ ಮಾಹಿತಿಗಳನ್ನು ಕೊಡಬೇಕು, ಏನೆಲ್ಲ ಮೆಸೇಜನ್ನು ಕೊಡಬೇಕು, ಅದನ್ನು DK ಶಿವಕುಮಾರ್ ಮತ್ತು ಅವರ ಬ್ರದರ್ಸ್ ಕೊಟ್ಟು ಬಂದಿದ್ದಾರೆ. ಅಂದರೆ ಇನ್ನು ಜಾಸ್ತಿ ದಿನ ಕಾಯೋದಕ್ಕೆ ಆಗೋದಿಲ್ಲ. ಪಕ್ಷ ಹೆಂಗೆ ಹೇಳಿದೆ ಅದನ್ನು ನಾವು ನಡ್ಕೊಂಡಿದ್ದೇವೆ. ನಾವು ಇಲ್ಲಿ ತನಕ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಮಾಡೋದು ಇಲ್ಲ. ಆದರೆ ಒಂದು ಮೆಸೇಜ್ ಹೇಳಿ, ಅಂದರೆ ಎಸ್ ಆರ್ ನೋ, ಯಾವುದಾದ್ರೂ ಒಂದು ಡಿಸೈಡ್ ಮಾಡಿ ಅಂತ ಒಂದು ರೀತಿಯಲ್ಲಿ ಇಬ್ಬರು ಕೂಡ ಹೈಕಮಾಂಡ್ ಮುಂದೆ ಹೇಳಿ ಬಂದಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಮುಂದೆ ಇದನ್ನು ಕಮ್ಯುನಿಕೇಟ್ ಮಾಡಿ ಅವರಿಂದ ಬರುವಂಥ ತೀರ್ಮಾನವೇ ಅಂತಿಮ ಆಗಿರುತ್ತೆ. ಅಲ್ಲಿ ತನಕ ಕೂಡ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಅವರ ಆಪ್ತ ಶಾಸಕರು, ಅಂದರೆ DK ಶಿವಕುಮಾರ್ ಬಣದ ಶಾಸಕರಾಗಿರ್ಬೋದು ಮತ್ತು ಸಿದ್ದರಾಮಯ್ಯ ಬಣದ ಶಾಸಕರಾಗಿರ್ಬೋದು, ಅವರ ಆಪ್ತ ಶಾಸಕರಲ್ಲಿ ಈಗ ಇರ್ಬೋದಾ, ಆಗ್ಬೋದು, ಆಗುತ್ತೆ ಅನ್ನೋ ವಿಶ್ವಾಸಗಳ ನುಡಿಗಳನ್ನು ಹೇಳ್ತಾ ಇದ್ದಾರೆ ಹೊರತು ಯಾವುದೂ ಕೂಡ ಕ್ಲಿಯರ್ ಕಟ್ ಆಗಿಲ್ಲ. ಹಾಗಾಗಿ ಮೇ 4ನೇ ತಾರೀಕು ಆ ಒಂದು ಫಲಿತಾಂಶ ಇರದೆ ಪಂಚರಾಜ್ಯ ಚುನಾವಣೆಯನ್ನು, ತದನಂತರ ಪ್ರಕ್ರಿಯೆಗಳಾಗ್ಬೋದು ಅಥವಾ ಅದಕ್ಕೂ ಮುನ್ನ ಏನಾದರೂ ಇಬ್ಬರನ್ನು ಕರೆಸಿ ಮಾತನಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಲೆಕ್ಕಾಚಾರಗಳಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಕಾದು ನೋಡಬೇಕು. ಅರವಿಂದ್.